ಸುಸಜ್ಜಿತ ಕಟ್ಟಡ ಪರಿಕರಗಳು ಎಲ್ಲವೂ ಸಹ ಇದ್ರೂ ವೈದ್ಯರ ಕೊರತೆಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಕಾಯಿಲೆ ಆವರಿಸಿಕೊಂಡಿದ್ದು ಗ್ರಾಮೀಣ ಭಾಗದ ಬಡ ಜನರು ವೈದ್ಯಕೀಯ ಸೇವೆಯಿಂದ ವಂಚಿತರಾಗುವಂತೆ ಮಾಡಿದೆ. ಚಳ್ಳಕೆರೆ ತಾಲೂಕಿನ ಆಂಧ್ರ ಗಡಿಭಾಗಕ್ಕೆ ಹೊಂದಿಕೊಂಡ ಚಳ್ಳಕೆರೆ ತಾಲೂಕು ಕೇಂದ್ರಕ್ಕೆ ಸುಮಾರು 30 ಕಿಲೋಮೀಟರ್, ಪರಶುರಾಂಪುರ ಹೋಬಳಿ ಕೇಂದ್ರದಿಂದ 27 ಕಿಲೋಮೀಟರ್ ದೂರವಿರುವ ಜಾಜೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಖಾಯಂ ವೈದ್ಯರಲ್ಲಿ ಇಲ್ಲಿ ನರ್ಸ್ಗಳೇ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಾಕ್ಟರ್ ಶ್ರೀನಿವಾಸ್ ಇವರನ್ನ ಪರಶುರಾಂಪುರ ಸಮುದಾಯ ಆರೋಗ್ಯಕ್ಕೆ ನಿಯೋಜನೆ ಮಾಡಿದ್ದು, ಪರಶುರಾಂಪುರ ಸಮುದಾಯದ ಆರೋಗ್ಯ ಕೇಂದ್ರದ ಡಾಕ್ಟರ್ ರಾಕೇಶ್ ಇವರನ್ನ ವರ್ಷದಲ್ಲಿ 2 ದಿನ ಮಾತ್ರ ಜಾಜೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಿಯೋಜನೆ ಮಾಡಿದ್ದು, ಸೋಮವಾರ ಹಾಗೂ ಗುರುವಾರ ಮಾತ್ರ ರೋಗಿಗಳ ತಪಾಸಣೆ ಮಾಡಲು ಬರುತ್ತಾರೆ. ಗುರುವಾರ 9:30ಕ್ಕೆ ಕರ್ತವ್ಯಕ್ಕೆ ಬರಬೇಕಾದ ವೈದ್ಯರು ಸುಮಾರು 11 ಗಂಟೆ ಕಳೆದರೂ ವೈದ್ಯರು ಬಾರದೇ ಇರುವುದರಿಂದ ರೋಗಿಗಳು ವೈದ್ಯರಿಗಾಗಿ ಕಾಯುತ್ತಿದ್ದಾರೆ. ವೈದ್ಯರು ಬಾರದೇ ಇದ್ದಾಗ ಆಸ್ಪತ್ರೆಯಲ್ಲಿ ನರ್ಸ್ಗಳೇ ಇಂಜೆಕ್ಷನ್ ಮಾತ್ರೆ ನೀಡಿ ಕಳುಹಿಸುತ್ತಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾ ಇದೆ, ದುರಸ್ತಿ ಕಾಣದೆ ಸುಮಾರು ವರ್ಷಗಳೇ ಕಳೆದಿವೆ. ಸಿಬ್ಬಂದಿಗಳು ಬಯೋಮೆಟ್ರಿಕ್ ಹಾಜರಾತಿ ಇದೆ, ಅದೂ ಸಹ ಕೆಟ್ಟು ಧೂಳು ಮುಕ್ಕುತ್ತಿದೆ. ಸರ್ಕಾರ ಬಡ ರೋಗಿಗಳ ಉಚಿತ ಆರೋಗ್ಯ ಸೇವೆಗೆ 10 ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ರೂ ಸಹ ಅಗತ್ಯ ವೈದ್ಯರ ಹಾಗೂ ಸಿಬ್ಬಂದಿಗಳ ನೇಮಕಾತಿ ಕೊರತೆಯಿಂದ ಬಡ ಜನರು ಆರೋಗ್ಯ ಸೇವೆಯಿಂದ ವಂಚಿತರಾಗುವಂತೆ ಮಾಡಿದೆ. ಈಗಲಾದರೂ ಜಾಜೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಾಯಂ ವೈದ್ಯರನ್ನ ನೇಮಕ ಮಾಡುವರೇ ಕಾದು ನೋಡಬೇಕಾಗಿದೆ. ಆಸ್ಪತ್ರೆಯ ದೃಶ್ಯಗಳನ್ನು ನೀವು ಸಹ ನೋಡಿ ಕಣ್ತುಂಬಿಕೊಳ್ಳಿ. ಅವರು ಪರ್ಸನಲ್ ಡ್ಯೂಟಿ ಮಾಡ್ತಾರೆ. ಯಾಕಿದೆ ಸರ್ ಏನು ರೂಮ್ ಇದು? ಬೆಳಿಲಿಕ್ಕೆ ಟಾಯ್ಲೆಟ್ ಆಯ್ತು ರೂಮ್ ಇದು? ಟಾಯ್ಲೆಟ್ ರೂಮ್ ಆಯ್ತು ಇದು? ಅದನ್ನೇ ಅದು ವೇಸ್ಟ್ ಹಾಕಿದ್ದಾರೆ, ಅಲ್ಲೇನು ಉಪಯೋಗಿಸಲ್ಲ. ನನಗೆ ಕ್ಯಾಂಪ್ ಆಯಿತು, ಕ್ಯಾಂಪ್ ಆಯಿತು. ಸಂಬಂಧ ಎಷ್ಟು ಕಿಲೋಮೀಟರ್ ಆಗಿ ಮೇಡಮ್? ಇಲ್ಲಿ 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟರ್ ಬಂದಿರಾ ಡಾಕ್ಟರ್ ಜರಾತ್ ಆದರೂ ಇನ್ನೂ ಡಾಕ್ಟ್ರ್ ಬಂದಿಲ್ಲ. ಡಾಕ್ಟ್ರ್ ಎಷ್ಟು ದಿವಸಗೋಸ್ಕರ ಬರ್ತಾರೆ ಇಲ್ಲಿ ಡಾಕ್ಟ್ರು? ಗೊತ್ತಿಲ್ಲ. ಮಗಳು ಜ್ವರ ಬಂದಿದ್ದಾವೆ, ಸ್ಕೂಲ್ ಹೋಗುತ್ತಾ? ಇವತ್ತು ಸಾರ್ವಜನಿಕರ ದೂರಿನ ಮೇರೆಗೆ ಇವತ್ತು ಆಂಧ್ರ ಗಡಿಭಾಗಕ್ಕೆ ಹೊಂದಿಕೊಂಡ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಾಜೂರು ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಕರ್ತವ್ಯದ ಅವಧಿ ವೈದ್ಯರು ಆಸ್ಪತ್ರೆಗೆ ಬರುವ ಸಮಯ 9 ರಿಂದ
1 ಗಂಟೆ ಅಂತ ಹೇಳಿದ್ರೆ ಈಗಾಗಲೇ 11 ಗಂಟೆ ಆದರೂ ಸಮೇತ ವೈದ್ಯರು ಬಂದಿಲ್ಲ. 12 ಗಂಟೆ ಆಗಿದೆ. ವೈದ್ಯರಿಗಾಗಿ ರೋಗಿಗಳು ಒಳಗೆ ಕಾಯ್ತಾ ಕೂತಿದ್ದಾರೆ. ನೋಡ್ಬೋದು ಇಲ್ಲಿ ವೈದ್ಯರಿಗಾಗಿ ರೋಗಿಗಳು ಕಾಯ್ತಾ ಕೂತಿದ್ದಾರೆ. ಇದು 24/7 ಅಂತ ಹೇಳ್ತಾರೆ. ಆದರೆ ಆಗಲೇ ಡಾಕ್ಟರ್ ಅಂದರೆ 99 ಡಾಕ್ಟರ್ ಇರ್ತಾರೆ. ಇಲ್ಲಿ ಯಾವುದೇ ಸೌಲಭ್ಯ ಇಲ್ಲ. ಇಲ್ಲಿ ಸಾರ್ವಜನಿಕೋಸ್ಕರ ಸರ್ಕಾರ ಕೋಟಿ ಅನುದಾನ ಬಿಡುಗಡೆ ಮಾಡಿ ಸಾರ್ವಜನಿಕ ಆರೋಗ್ಯ ಕಾಪಾಡಲಿ, ಗ್ರಾಮೀಣ ಆರೋಗ್ಯಕ್ಕಾಗಿ ಕೋಟಿ ಅನುದಾನ ಬಿಡುಗಡೆ ಮಾಡುತ್ತೆ. ಆದರೂ ಸಹ ಇಲ್ಲಿ ವೈದ್ಯರ ನಿರ್ಲಕ್ಷ್ಯತೆ, ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯತೆಯಿಂದ ಈ ಹಾಸ್ಪಿಟ್ಲ್ ಮೂಲಭೂತ ಸೌಲಭ್ಯದ ಕುಂಠಿತವಾಗಿ ಸಾರ್ವಜನಿಕರು ಸಮೇತ ಎಲ್ಲ ಕಡೆ ಆರೋಗ್ಯದ ಸೌಲಭ್ಯಗಳನ್ನು ಪಡೆಯಲು ವಂಚಿತರಾಗ್ತಾರೆ ಅಂತಲೇ ಹೇಳ್ಬೋದು. ಸರ್, ಈಗ 12 ಗಂಟೆ ಆದರೂ ಡಾಕ್ಟರ್ ಬಂದಿಲ್ಲ, ಏನು ಹೇಳ್ತೀರಾ? ನೀವೇ ರೋಗಿಗಳನ್ನ ಚಿಕಿತ್ಸೆ ಕೊಟ್ಟು ಕಳಿಸ್ತೀರಾ? ಡಾಕ್ಟರ್ ವಾರಕ್ಕೆ 2 ಸಲ ಅಷ್ಟೇ ಮಾತ್ರ ಬರೋದು. ಆಮೇಲೆ ಎಲ್ಲಿ 24/7 ಇದೆ ಹೆರಿಗೆ ಆಸ್ಪತ್ರೆ. ಹೆರಿಗೆ ಆದರೆ ಏನು ಮಾಡ್ತೀರಾ? ನೀವೇ ಡಾಕ್ಟರ್ ಯಾರಿಲ್ಲ? ಡಾಕ್ಟರ್ ಇಲ್ಲ. ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀರಾ? ಹೆಚ್ಚು ಕಡಿಮೆ ಆದ್ರೆ ಇಲ್ಲ ಸರ್, ರಿಸ್ಕ್ ಇದ್ದಾವೆಲ್ಲ ನಾವು ನೋಡಿ ಮುಂಚೆ ರೆಫರ್ ಮಾಡ್ತೀವಿ. ಆಂಬುಲೆನ್ಸ್ ಇರುತ್ತೆ, 24/7 ಆಂಬುಲೆನ್ಸ್ ರೆಡಿ ಇರುತ್ತೆ, ಡ್ರೈವರ್ ಇರ್ತಾನೆ, ರೆಫರ್ ಮಾಡ್ತೀವಿ. ಅಂದರೆ 24/7 ರಾತ್ರಿನೂ ಆಗರೆ ಡಾಕ್ಟರ್ ಇರಬೇಕು, ಹಗಲು ಡಾಕ್ಟರ್ ಇರಬೇಕು. ಇಲ್ಲಿ ಲೆಕ್ಕಾಚಾರ ಕಾನೂನು ಪ್ರಕಾರ ನೋಡಿದ್ರೆ 3-4 ಜನ ಗ್ರೂಪ್ ಡಿಗಳು ಇರಬೇಕು, ಸೆಕ್ಯೂರಿಟಿ ಗಾರ್ಡ್ ಇರಬೇಕು. ಇಲ್ಲಿ ಒಬ್ಬನೇ ಗ್ರೂಪ್ ಡಿ. ಒಬ್ಬನೇ ಇರೋದು. ಹೌದು, ಒಬ್ಬನೇ. ಫುಲ್ ಡೇನೂ ಇಲ್ಲ. ಸಾಮಾನ್ಯರು ಗತಿ ಏನು ರೀ ಮೇಡಮ್? ಇವ್ರದ್ದೇನು ಸರ್ಕಾರ ಹೇಳ್ಬೇಕು. ಸರ್ಕಾರ ಕೊಡ್ಲಿ ಸರ್, ಸರ್ಕಾರ ಕೊಟ್ಟಿಲ್ಲಲ್ಲ ಅದಕ್ಕೆ. ಬರೀ ಹೆಣ್ಮಕ್ಳು ಒಬ್ರು ಇರಕ್ಕಾಗಲ್ಲ. ಹೌದು. ಈಗ ಕಾಲ ಎಂತದಂತ ನಿಮ್ಗೆ ಯಾ ಮೇಡಮ್, ಈಗ ಎಷ್ಟು ಜನ ಟೋಟಲ್ ಎಷ್ಟು ಜನ ಸ್ಟಾಫ್ ಇದ್ದೀರಾ? 4 ಜನ ಇದ್ದಾರೆ. ಅಂದ್ರೆ ಒಬ್ರು ಒಬ್ರು ಡೆಪ್ಟೇಷನ್. ಅವರು ಒಂದು 4-5 ತಿಂಗಳಿಗಂತ ಹಾಕಿಸ್ಕೊಂಡ್ ಇಲ್ಲಿ ಬಂದಿದ್ದಾರೆ. ಇಲ್ಲಿಗೆ ಆಕ್ಷೆ ಬಂದ ಎಲ್ಲಿಂದ ಬಂದ್ರೆ ಅವರು ಅವರು ನೈಟ್ ಕಡೆಯಿಂದ ಬಂದಾರೆ. ವೈದ್ಯರ ಕೊರತೆ ಇದೆ. ಹೌದು, ವೈದ್ಯರ ಕೊರತೆ, ಎಲ್ಲ ಸಿಬ್ಬಂದಿ ಕೊರತೆನೂ ಇದೆ, ಎಲ್ಲ ಕೊರತೆ ಇದೆ ಇಲ್ಲಿ. ಗ್ರೂಪ್ ಡಿ ಕೊರತೆ ಇದೆ. ಕ್ಲರ್ಕ್ ಇಲ್ಲ ಸರ್, ಇಲ್ಲಿ LHV ಇಲ್ಲ, ಇದೆಲ್ಲ ಕೊರತೆ ಇದೆ. ಗ್ರೂಪ್ ಡಿ ಅಂತ ಇರೋದೇ ಇಲ್ಲ ಸರ್, ಗ್ರೂಪ್ ಡಿ ಒಬ್ಬರೇ ಇರೋದು. ಅವ್ರು ಬೆಳಗ್ಗೆ ಇವನು ಮಂಜೂರಾತಿ ಉದ್ದೇಶ ಇದೆ ಇಲ್ಲಿ. ಮಂಜೂರಾತಿ ಉದ್ಯೋಗ ಡಿ ಗ್ರೂಪ್ ಒಂದೇ ಇರೋದು, ಒಂದೇ ಔಟ್ಸೋರ್ಸಲ್ಲಿ ಇರೋದು. ಅವರು ಆದ್ರೂ ರೆಗ್ಯುಲರ್ ಅಲ್ಲ ಅವರು.